ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ದ ಫಸ್ಟ್ ವಾಚರ್ ಆಫ್ ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಕ್ಲಿಕ್ ದ ಬೆಲ್ ಐಕಾನ್ ಬಟನ್ to get the new notifications, and also request you don't forget to share the video among your friends and other groups also. And in the previous class, so I did discuss with you 2015's HSTR syllabus and also 2003 HSTR old question paper 20 questions. And in this class, so I'm going to discuss with you the old question paper of HSTR 2003's 19 question and ಅದರ್ ಕ್ವಶನ್ಸ್ ಆಲ್ಸೋ. ಸೊ ಸ್ನೇಹಿತರೆ, ನಿನ್ನೆ ಒಂದು ಕ್ಲಾಸ್ ಒಳಗಡೆ ನಾನು ನಿಮ್ಮ ಜೊತೆಗೆ HSTRನ 2003ರ ಹಳೆಯ ಕ್ವಶನ್ ಪೇಪರ್ನ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡಿದ್ದೆ. ಇದ್ರ ಜೊತೆಗೆ ಈ ಒಂದು ಕ್ಲಾಸ್ ಒಳಗಡೆ ಓದಿರ್ತಕ್ಕಂಥ ಕ್ವಶನ್ಸ್ಗಳನ್ನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾಯಿದ್ದೀನಿ. ಸೊ ಅದ್ರ ಭಾಗವಾಗಿ question number 19, what is the function expressed by the sentence choose the most appropriate answer ಅಂತೇಳಿ ಇದೆ. ಸೊ ಈ ಒಂದು ಕ್ವಶನ್ನು ಸುಮಾರು ಯಾವುದ್ರ ಮೇಲೆ ಇದೆ ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಮೇಲೆ ಇರುತ್ತೆ ಸ್ನೇಹಿತರೆ. ಲ್ಯಾಂಗ್ವೇಜ್ ಫಂಕ್ಷನ್ ಮತ್ತು ಎಕ್ಸ್ಪ್ರೆಷನ್ ಮೇಲೆ ಇರುವಂತಹ ಒಂದು ಕ್ವಶನ್ಸ್ ಆಗಿದ್ದಾವೆ. 19th ಒಂದು ಕ್ವಶನ್ ಏನು ಹೇಳುತ್ತೆ ಅಂದರೆ, ಸೊ ಕ್ಯಾನ್ ಐ ಬಾರೋ ಯುವರ್ ಪೆನ್ ಅಂತೇಳಿದೆ. ಯಾವ ರೀತಿಯಾಗಿರ್ತಕ್ಕಂಥ ಒಂದು ಲ್ಯಾಂಗ್ವೇಜ್ ಫಂಕ್ಷನ್ ಇದಾಗ್ಬೋದು, ಎಕ್ಸ್ಪ್ರೆಷನ್ ಮಾಡುತ್ತೆ ಅಂತ ಕೇಳಿದ್ರೆ, ಆಪ್ಷನ್ ಎ ಪಾಸಿಬಿಲಿಟಿ, ಆಪ್ಷನ್ ಬಿ ಸಜೆಷನ್, ಆಪ್ಷನ್ ಸಿ ರಿಕ್ವೆಸ್ಟ್, ಆಪ್ಷನ್ ಡಿ ಕ್ವಶನ್ ಅಂತೇಳಿ 4 ಆಪ್ಷನ್ಸ್ಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಕ್ಯಾನ್ ಅನ್ನೋ ಒಂದು ವರ್ಡು, ಕ್ಯಾನ್ ಆಗಿರ್ಬೋದು, ವಿಲ್ ಆಗಿರ್ಬೋದು, ಕುಡ್ ಆಗಿರ್ಬೋದು, ವುಡ್ ಆಗಿರ್ಬೋದು, ಈ ವರ್ಡ್ಗಳಿಂದ ಏನಾದರೂ ಸ್ಟಾರ್ಟ್ ಆಗಿತ್ತು ಅಂದರೆ ಅದು ಯಾವಾಗಲೂ ರಿಕ್ವೆಸ್ಟ್ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸ್ ಆಗಿರುತ್ತೆ ಸ್ನೇಹಿತರ, ಅಥವಾ ಲ್ಯಾಂಗ್ವೇಜ್ ಫಂಕ್ಷನ್ ಆಗಿರುತ್ತೆ. ಸೊ ಸ್ನೇಹಿತರೆ, 19ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಅದು ರಿಕ್ವೆಸ್ಟ್ ಆಗಿರುತ್ತೆ. ಇನ್ನು ಕ್ವಶನ್ ನಂಬರ್ 20, ವೈ ಡು ಯು ವೇಸ್ಟ್ ಯುವರ್ ಟೈಮ್ ವಾಚಿಂಗ್ TV? ಆಪ್ಷನ್ ಎ ಕ್ವಶನ್, ಆಪ್ಷನ್ ಬಿ ಆರ್ಡರ್, ಆಪ್ಷನ್ ಸಿ ಕ್ರಿಟಿಸಿಸಮ್, ಆಪ್ಷನ್ ಡಿ ವಾರ್ನಿಂಗ್ ಅಂತ ಹೇಳಿದೆ ಸ್ನೇಹಿತರೆ. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ವೈ ಡು ಯು ವೇಸ್ಟ್ ಯುವರ್ ಟೈಮ್ ವಾಚಿಂಗ್ TV? ಸೊ TV ನೋಡ್ತಾ 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 ನಿನ್ನ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ ಅಂತೇಳಿ ಸೊ ಕೇಳ್ತಾ ಇದ್ದಾರೆ. ಜಸ್ಟ್ ಲೈಕ್ ಅಂದರೆ ಈ ವ್ಯಕ್ತಿಯ ಒಂದು ಆ್ಯಕ್ಷನನ್ನು ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ, ವಿಮರ್ಶೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡ್ತಾ ಇರೋದ್ರಿಂದಾಗಿ ಸೊ ಇದಕ್ಕೆ 20th ಕ್ವಶನ್ಗೆ ರೈಟ್ ಆನ್ಸರ್ ಯಾವುದು ಅಂದರೆ ಸ್ನೇಹಿತರೆ ಅದು ಕ್ರಿಟಿಸಿಸಮ್ ಅಂತೇಳಿ ಆಗುತ್ತೆ ಸ್ನೇಹಿತರೆ. ಹಾಗೆ ಕ್ವಶನ್ ನಂಬರ್ 21, ಕ್ವಶನ್ ನಂಬರ್ 21, when A says to B, if I were you, I wouldn't lend money to Raju, he means ಅಂದರೆ ಅವನು ಏನು ಹೇಳ್ದ ಅಂತೇಳಿ ಕೇಳ್ತಾ ಇದ್ದಾರೆ. ಆಪ್ಷನ್ ಎ ಐ ಆಮ್ ನಾಟ್ ಲೈಕ್ ಯು, ಆಪ್ಷನ್ ಬಿ ಡೋಂಟ್ ಲೆಂಡ್ ಮನಿ ಟು ರಾಜು, ಆಪ್ಷನ್ ಸಿ ಐ ಆಮ್ ಗೋಯಿಂಗ್ ಟು ಲೆಂಡ್ ಮನಿ ಟು ರಾಜು ಆನ್ ಯುವರ್ ಬಿಹಾಫ್, ಆಪ್ಷನ್ ಡಿ ದೋ ಯು ಲೈಕ್ ರಾಜು ಐ ಡೋಂಟ್ ಅನ್ನೋ 4 ಆಪ್ಷನ್ಸ್ಗಳಿದ್ದಾವೆ ಸ್ನೇಹಿತರೆ. ಇಲ್ಲಿ ಒಂದು ಗಮನಿಸಬೇಕಾಗಿರ್ತಕ್ಕಂತಹ ಒಂದು ವಿಚಾರ ಏನು ಅಂದರೆ, ಐನ ನಂತರ ವರ್ ಬಂದಿದೆ. ಸೊ ನೀವು ಕನ್ಫ್ಯೂಸ್ ಆಗ್ಬೋದು. ಐ ಅನ್ನೋದು ಸಿಂಗ್ಯುಲರ್ ನೌನ್ ಇದೆ, ವರ್ ಅನ್ನೋದು ಪ್ಲೂರಲ್ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಇದು ಹೇಗೆ, ಇದನ್ನು ಸಬ್ಜೆಕ್ಟಿವ್ ಮೋಡ್ ಅಂತೇಳಿ ಕರಿತಾ ಇರ್ತೀವಿ ಸ್ನೇಹಿತರೆ. ಇದನ್ನು ಸಪ್ರೇಟಾಗಿ ಒಂದು ಕ್ಲಾಸ್ ಒಳಗಡೆ ಸೊ
ಸೊ ಡಿಟೇಲ್ಡಾಗಿ ಎಕ್ಸ್ಪ್ಲೇನನ್ನು ನಿಮಗೆ ಮಾಡ್ತಾ ಇರ್ತೀನಿ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾನೆ ಅವನು, ನಾನು ನೀನಾಗಿದ್ದರೆ ಇಂಡೈರೆಕ್ಟಾಗಿ ಅಡ್ವೈಸನ್ನು ಮಾಡ್ತಾ ಇದ್ದಾನೆ ಅವನು. ಇಂಡೈರೆಕ್ಟಾಗಿ ಅಡ್ವೈಸನ್ನು ಮಾಡ್ತಾ ಇದ್ದಾನೆ. ಏನಂತ, ನಾನು ನೀನಾಗಿದ್ದರೆ ರಾಜುಗೆ ಅಮೌಂಟನ್ನು ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಹೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ಸ್ನೇಹಿತರೆ. ಅಂದರೆ ಡೋಂಟ್ ಲೆಂಡ್ ಮನಿ ಟು ರಾಜು ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗುತ್ತೆ. ಏನಾಗಿರುತ್ತೆ ಸ್ನೇಹಿತರೆ, ಡೋಂಟ್ ಲೆಂಡ್ ಮನಿ ಟು ರಾಜು ಅನ್ನೋದು ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಆಗಿರುತ್ತೆ ಸ್ನೇಹಿತರೆ. ಇನ್ನು ಕ್ವಶನ್ ನಂಬರ್ 22. When a doctor says, why don't you give? When a doctor says, why don't you give up smoking? He is. ಅಂದರೆ ಡಾಕ್ಟರ್ ಏನು ಹೇಳಿದರು ಅನ್ನೋದನ್ನು ಸೊ ಇಲ್ಲಿ ನಾವು ಹೇಳ್ತಾ ಇದ್ದೀವಿ. ಗಿವ್ ಅಪ್ ಅಂದರೆ ಟು ಲೀವ್ ಅನ್ನೋ ಒಂದು ಅರ್ಥ ಬರುತ್ತೆ. ಗಿವ್ ಅಪ್ ಅಂದರೆ ಟು ಲೀವ್ ಅನ್ನೋ ಒಂದು ಅರ್ಥ ಬರುತ್ತೆ ಸ್ನೇಹಿತರೆ. ಇದನ್ನು ಫ್ರೇಸಲ್ ವರ್ಬ್ ಅಂತೇಳಿ ಕರಿತಾ ಇರ್ತೀವಿ. ಸೊ ಫಸ್ಟ್ ಆಪ್ಷನ್ ಏನಿದೆ, ಆಸ್ಕಿಂಗ್ ಅ ಕ್ವಶನ್, ಗಿವಿಂಗ್ ಇಂಡೈರೆಕ್ಟ್ ಅಡ್ವೈಸ್. ಆಪ್ಷನ್ 3 ಆರ್ಡರಿಂಗ್. ಆಪ್ಷನ್ 4 ಗಿವಿಂಗ್ ಅ ಕಮಾಂಡ್ ಅಂತೇಳಿ ಇದೆ ಸ್ನೇಹಿತರ. ಇಲ್ಲಿ ಡಾಕ್ಟರು ಇಂಡೈರೆಕ್ಟಾಗಿ ಅಡ್ವೈಸನ್ನು ಮಾಡ್ತಾ ಇದ್ದಾರೆ. ಏನಂತ, ನೀನ್ಯಾಕೆ ಸ್ಮೋಕಿಂಗನ್ನು ಬಿಡಬಾರ್ದು ಅಂತೇಳಿ. ಆದರೆ 22ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಗಿವಿಂಗ್ ಇಂಡೈರೆಕ್ಟ್ ಅಡ್ವೈಸ್ ಅನ್ನೋದು ರೈಟ್ ಆಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಸ್ನೇಹಿತರೆ. ಅಂದರೆ ಲ್ಯಾಂಗ್ವೇಜ್ ಫಂಕ್ಷನ್ ಮತ್ತು ಎಕ್ಸ್ಪ್ರೆಷನ್ನ ಮೇಲೆ 19, 20, 21, 22 ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಅಂದರೆ 4 ಕ್ವಶನ್ಸ್ಗಳನ್ನು ಲ್ಯಾಂಗ್ವೇಜ್ ಫಂಕ್ಷನ್ಸು ಮತ್ತು ಎಕ್ಸ್ಪ್ರೆಷನ್ನ ಮೇಲೆ ಕೇಳುವಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಹಾಗಾದರೆ ಲ್ಯಾಂಗ್ವೇಜ್ ಫಂಕ್ಷನ್ನು ಸೊ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಆಗಿರುತ್ತೆ SSTR ಒಳಗಡೆ. ಅಗೇನ್ ಇನ್ನು ವಿಚ್ ಪಾರ್ಟ್ ಆಫ್ ಸ್ಪೀಚ್ ಡಸ್ ದ ಅಂಡರ್ಲೈನ್ಡ್ ವರ್ಡ್ ಬಿಲಾಂಗ್ ಟು ಅಂತೇಳಿ ಇದೆ. ಒಂದು ಇನ್ಸ್ಟ್ರಕ್ಷನ್ ಇದೆ 23, 24 ಮತ್ತು ಉಳಿದಿರ್ತಕ್ಕಂತಹ 23, 24 ಕ್ವಶನ್ಸ್ಗೆ ಸೊ ಒಂದು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ. ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಯಾವ ಪಾರ್ಟ್ ಆಫ್ ಸ್ಪೀಚ್ಗೆ ಒಳಗೊಳ್ಳುತ್ತೆ ಅಂಥೇಳಿ ಕೇಳಿದ್ದಾರೆ ಸ್ನೇಹಿತರೆ ಇದರೊಳಗಡೆ. ಸೊ ಇಲ್ಲಿ ನಾವು 23ನೇ ಕ್ವಶನನ್ನು ನೋಡಿದಾಗ ದ ಮ್ಯಾನೇಜರ್ ಅಗ್ರೀಡ್ ಟು ಬ್ಯಾಕ್ ಅನ್ನೋ ಒಂದು ವರ್ಡ್ಗೆ ಅಂಡರ್ಲೈನ್ ಮಾಡಲಾಗಿದೆ. ಕುಮಾರ್ಸ್ ಪ್ರಪೋಸಲ್ ಅಂತೇಳಿದೆ. ಆಪ್ಷನ್ ಎ ಅಡ್ಜೆಕ್ಟಿವ್, ಆಪ್ಷನ್ ಬಿ ನೌನ್ ಇದೆ, ಆಪ್ಷನ್ ಸಿ ವರ್ಬ್ ಇದೆ, ಆಪ್ಷನ್ 4 ಅಡ್ವರ್ಬ್ ಇದೆ. ಒಂದು ನೆನ್ಪಿಟ್ಕೊಂಡ್ಬಿಡಿ ಸ್ನೇಹಿತರ, ಟೂನ ನಂತರ V1 ಫಾರ್ಮ್ ಆಫ್ ವರ್ಬ್ ಬಂದಿದ್ದರೆ ಇದನ್ನು ಇನ್ಫಿನಿಟ್ ವರ್ಬ್ ಅಂತೇಳಿ ಕರಿತಾ ಇರ್ತೀವಿ. ಯಾವ ವರ್ಬ್ ಸ್ನೇಹಿತರ? ಸೊ ಟೂನ ನಂತರ V1 ಫಾರ್ಮ್ ಆಫ್ ವರ್ಬ್ ಬಂದಿದ್ದರೆ ಸೊ ಅದನ್ನು ಇನ್ಫಿನಿಟಿವ್ ವರ್ಬ್ ಅಂತೇಳಿ ಕರಿತಾ ಇರ್ತೀವಿ. ಹಾಗಾದರೆ ಈಗ ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಬ್ ಆಗಿರುತ್ತೆ. ರೈಟ್ ಆನ್ಸರು ವರ್ಬ್. 23ನೇ ಕ್ವಶನ್ಗೆ ರೈಟ್ ಆಗಿರ್ತಕ್ಕಂಥ ಉತ್ತರ ಏನು ಅಂದರೆ ಸ್ನೇಹಿತರ ಅದು ವರ್ಬ್ ಆಗಿರುತ್ತೆ. ಇನ್ನು 24ನೇ ಕ್ವಶನ್ನು, ದ ಟೀಚರ್ said that he was behaving like a child. ಸೊ ಲೈಕ್ ಅನ್ನೋ ಒಂದು ವರ್ಡನ್ನು ಅಂಡರ್ಲೈನ್ ಮಾಡಲಾಗಿದೆ. ಈ ಲೈಕ್ ಅನ್ನೋ ಒಂದು ಅಂಡರ್ಲೈನ್ ಮಾಡಿರ್ತಕ್ಕಂಥ ವರ್ಡು ಯಾವ ಪಾರ್ಟ್ ಆಫ್ ಸ್ಪೀಚ್ಗೆ ಒಳಗೊಳ್ಳುತ್ತೆ ಅಂತ ಕೇಳಿದ್ದಾರೆ ಸ್ನೇಹಿತರ. ಆಪ್ಷನ್ ಎ ವರ್ಬ್, ಆಪ್ಷನ್ ಬಿ ಅಡ್ಜೆಕ್ಟಿವ್, ಆಪ್ಷನ್ ಸಿ ಪ್ರಪೋಸಿಷನ್, ಆಪ್ಷನ್ ಡಿ ಕಂಜಕ್ಷನ್ ಅಂತೇಳಿ ಕೇಳಿದ್ದಾರೆ ಸ್ನೇಹಿತರ. ಇಲ್ಲಿ ಲೈಕ್ ದ ವರ್ಡ್ ಫಾಲೋಡ್ ಬೈ ಅ ನೌನ್ ಪ್ರೇಸ್, ಈ ನೌನ್ ಪ್ರೇಸನ್ನು ಫಾಲೋ ಮಾಡ್ತಾ ಇದೆ. ಸೊ ಹೀಗಾಗಿ ಈ ನೌನ ಒಂದು ಬಿಹೇವಿಯರ್ ಹೇಗಿದೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದ. ಸೊ ಹೀಗಾಗಿ ಲೈಕ್ ಅನ್ನೋ ಒಂದು ವರ್ಡು ಪ್ರಪೋಸಿಷನ್ ಆಗಿ ಸೊ ಉತ್ತರ ಆಗುತ್ತೆ ಸ್ನೇಹಿತರೆ ಇದಕ್ಕೆ. ಅಂದರೆ 24ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದು ಅಂದರೆ ಪ್ರಪೋಸಿಷನ್.
24ನೇ ಕ್ವಶನ್ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಪೋಸಿಷನ್ ಆಗಿರುತ್ತೆ ಸ್ನೇಹಿತರೆ. ಇಂದಿನ 25 ಸ್ನೇಹಿತರೆ ಮತ್ತೆ ನೋಡೋಣ ಇಲ್ಲಿ. ಸೊ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟಿದ್ದಾರೆ. ಚೂಸ್ ದ ವರ್ಡ್ ವಿಚ್ ಮೀನ್ಸ್ ದ ಅಪೋಸಿಟ್ ಆಫ್ ದ ವರ್ಡ್ ಗಿವನ್ ಅಂತ ಹೇಳಿದೆ. ಸೊ ಕ್ವಶನ್ ನಂಬರ್ 25, ಆಗ್ರಿವೇಟ್ನ ಅಪೋಸಿಟ್ ವರ್ಡ್ ಏನಾಗಿರುತ್ತೆ? ಆಗ್ರಿವೇಟ್ ಅಂದರೆ ಉಲ್ಬಣಗೊಳಿಸು ಆರ್ ಹದಗೆಡಿಸು. ಇದರ ಒಂದು ಕನ್ನಡ ಮೀನಿಂಗ್ ಏನಾಗಿರುತ್ತೆ ಅಂದರೆ ಉಲ್ಬಣಗೊಳಿಸು ಆರ ಹದಗೆಡಿಸು ಅನ್ನೋ ಒಂದು ಮೀನಿಂಗ್ ಬರ್ತಾ ಇರುತ್ತೆ. ಉಲ್ಬಣ ಅಂದರೆ ಜಾಸ್ತಿ ಮಾಡು. ಈ ಜಾಸ್ತಿ ಮಾಡು ಅನ್ನೋ ಒಂದು ಅಪೋಸಿಟ್ ವರ್ಡ್ ಏನಾಗಿರುತ್ತೆ? ಕಡಿಮೆ. ಅದು ಕಡಿಮೆ ಅನ್ನೋ ಒಂದು ಪದ ಯಾವುದಾಗುತ್ತೆ? ರೆಡ್ಯೂಸ್ ಅನ್ನೋದು ಇದರ ಒಂದು ಅಪೋಸಿಟ್ ವರ್ಡ್ ಆಗಿರುತ್ತೆ ಸ್ನೇಹಿತರೆ. ಆಪ್ಷನ್ ಬಿ ಅನ್ನೋದು ರೈಟ್ ಆಗಿರ್ತಕ್ಕಂತಹ ಉತ್ತರ. ಹಾಗಾದರೆ ಇಂಟೆನ್ಸಿಫೈಗೆ ಅಪೋಸಿಟ್ ವರ್ಡ್ ಏನು ಬರುತ್ತೆ? ಇಂಟೆನ್ಸಿಫೈ ಮೀನ್ಸು ತೀವ್ರಗೊಳಿಸು, ಬಲಗೊಳಿಸು, ಹೆಚ್ಚು ಮಾಡು ಅಂತೇಳಿ ಬರುತ್ತೆ. ಇದು ಆಗ್ರಿವೇಟ್ನ ಸಿನೋನಿಮ್ ವರ್ಡ್ ಆಗಿರೋದ್ರಿಂದ ಇದಕ್ಕೂ ಸಹ ನಾವು ರೆಡ್ಯೂಸ್ ಅನ್ನೋ ಒಂದು ಅಪೋಸಿಟ್ ವರ್ಡನ್ನು ಬಳಸ್ಬೋದು. ಜೊತೆಗೆ ಡಿ ಎಸ್ಕಲೇಟ್ ಅನ್ನೋ ಒಂದು ವರ್ಡನ್ನು ಸಹ ಇದಕ್ಕೆ ಅಪೋಸಿಟ್ ಆಗಿ ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಆ್ಯಂಡ್ ಇನೋವೇಟ್ ಮೀನ್ಸ್ ಹೊಸತನ, ನವೀನತೆ, ಹೊಸದು. ಇದಕ್ಕೆ ಅಪೋಸಿಟ್ ವರ್ಡ್ ಆಗಿ ಓಲ್ಡ್ ಅಂತೇಳಿ ಬಳಸ್ತೀವಿ. ಆರ್ ಅನ್ಕ್ರಿಯೇಟಿವ್ ಅನ್ನೋ ಒಂದು ವರ್ಡನ್ನು ಸಹ ಇದಕ್ಕೆ ಬಳಸ್ತಾ ಇರ್ತೀವಿ. ಇನ್ನು ಆಗ್ರೀವ್ ಮೀನ್ಸ್ ಪೇನ್ ಆರ್ ಸ್ಯಾರೋ, ನೋವು, ದುಃಖ ಅನ್ನೋ ಒಂದು ಮೀನಿಂಗ್ ಬರುತ್ತೆ ಸ್ನೇಹಿತರೆ ಇದಕ್ಕೆ. ಸೊ ಇದನ್ನು ಅಪೋಸಿಟ್ ವರ್ಡ್ ಯಾವುದು ಯೂಸ್ ಮಾಡ್ತೀವಿ ಅಂದರೆ ಎನ್ಕರೇಜ್ ಅನ್ನೋ ಒಂದು ವರ್ಡನ್ನು ಅಪೋಸಿಟ್ಟಾಗಿ ಇದಕ್ಕೆ ಯೂಸ್ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇನ್ನು 26ನೇ ಕ್ವಶನ್ಗೆ 26 ಕ್ವಶನ್ನು ಆ್ಯರೋಗಂಟ್ ಅಂತೇಳಿದೆ. ಆ್ಯರೋಗಂಟ್ ಮೀನ್ಸ್ ಸೊಕ್ಕಿನ, ಅಹಂಕಾರದ ವ್ಯಕ್ತಿ, ಹೆಚ್ಚು ಸೊಕ್ಕಿರ್ತಕ್ಕಂಥ. ಏನು ಆರೋಗಂಟ್ ಅದನ್ನೇ ಅವ ಅಂತೇಳಿ ಅವಾಗಿವಾಗ ಅಂತಿರ್ತಾರೆ. ಸೊ ಅದನ್ನು ನಾವು ಕೇಳಿರ್ತೀವಿ. ಸೊ ಅಂದರೆ ಎಷ್ಟು ಸೊಕ್ಕ ಐತಲೆ ಅವನಿಗೆ, ಎಷ್ಟು ಅಹಂಕಾರ ಐತಲೆ ಅವನಿಗೆ ಅನ್ನೋ ಮಾತನ್ನು ನಾವು ಕಾಮನ್ ಆಗಿ ಕೇಳ್ತೀವಿ. ಸೊ ಇದಕ್ಕೆ ಅಪೋಸಿಟ್ ವರ್ಡ್ ಯಾವುದು ಅಂದರೆ ಮಾಡೆಸ್ಟ್ ಅನ್ನೋ ಒಂದು ವರ್ಡು ಅಪೋಸಿಟ್ ಆಗಿ ಬರುತ್ತೆ ಸ್ನೇಹಿತರೆ. ಇದನ್ನು ಇನ್ನೊಂದು ರೀತಿ ಮಾಡೆಸ್ಟ್ಗೆ ಇನ್ನೊಂದು ರೀತಿಯಾಗಿರ್ತಕ್ಕಂತಹ ವರ್ಡು ಪ್ರಿಫಿಕ್ಸನ್ನು ಹಚ್ಚಿ ಸಹ ನಿಂದ ಅಪೋಸಿಟ್ ಮಾಡ್ಬೋದು. ಇಮ್ಮಾಡೆಸ್ಟ್ ಅನ್ನೋ ಒಂದು ವರ್ಡು ಸಹ ಇದಕ್ಕೆ ಪರ್ಯಾಯವಾಗಿ ಬಳಕೆಯನ್ನು ಮಾಡ್ಬೋದು ಸ್ನೇಹಿತರೆ. ಆ್ಯಂಡ್ ಹಾಟಿ ಮೀನ್ಸ್ ಜಂಬದ, ಮತ್ತು ಇಲ್ಲಿ ಅಹಂಕಾರ ಅನ್ನೋ ಒಂದು ಮೀನಿಂಗು ಸಹ ಇದಕ್ಕೆ ಬರ್ತಾ ಇರುತ್ತೆ. ಹಾಟಿಗೆ ಮಾಡೆಸ್ಟ್ ಅನ್ನೋ ಒಂದು ಅಪೋಸಿಟ್ ವರ್ಡನ್ನು ಸಹ ನಾವು ಯೂಸ್ ಮಾಡ್ಬೋದು. ಪ್ರೌಡ್ಗೆ ಹಂಬಲ್ ಅನ್ನೋ ಒಂದು ವರ್ಡನ್ನು ಅಪೋಸಿಟ್ ಆಗಿ. ಆ್ಯಕ್ಟಿವ್ ಇದ್ದಿದ್ದಕ್ಕೆ ಆ್ಯಕ್ಟಿವ್ ಅನ್ನೋ ಒಂದು ವರ್ಡನ್ನು ಅಪೋಸಿಟ್ ಆಗಿ ಸಹ ನಾವು ಉಪಯೋಗವನ್ನು ಮಾಡ್ಕೋತೀವಿ ಸ್ನೇಹಿತರೆ. ಹಾಗೆ ನೆಕ್ಸ್ಟ್ ಕ್ವಶನ್, ಮುಂದಿನ ಒಂದು ಕ್ವಶನ್ನು, ಕಂಪ್ಲೀಟ್ ದ ಸೆಂಟೆನ್ಸಸ್ ಯೂಸಿಂಗ್ ಆ್ಯನ್ ಅಪ್ರೋಪ್ರಿಯೇಟ್ ವರ್ಡ್ ಆರ್ ಪ್ರೇಸ್. ಸೊ ಏನಿದೆ 27ನೇ ಕ್ವಶನ್ನು, ಸಿ ವಿಯರ್ಸ್ ಅ ರಿಂಗ್ ಆನ್ ಹರ್ ಫಿಂಗರ್. ಇಲ್ಲಿ ಕಾಮನ್ ಆಗಿ ಅಂತ ಗೊತ್ತೇ ಇರ್ತದೆ, ಉಂಗುರವನ್ನು ನಾವು ಯಾವ ಬೆರಳಿಗೆ ಹಾಕ್ತೀವಿ? ಸೊ ಅದನ್ನು ಯಾವ ಬೆರಳು ಅಂತೇಳಿ ಕರಿತಾ ಇರ್ತೀವಿ? ಆಪ್ಷನ್ ಎ ಟೈನಿ, ಆಪ್ಷನ್ ಬಿ ಲಿಟಲ್, ಆಪ್ಷನ್ ಸಿ ಸ್ಮಾಲ್, ಆಪ್ಷನ್ ಡಿ ಮೈನರ್ ಅಂತೇಳಿ 4 ಆಪ್ಷನ್ಸ್ಗಳಿದ್ದಾವೆ. ಸೊ ಇದನ್ನು ಲಿಟಲ್ ಫಿಂಗರ್ ಅಂತೇಳಿ ಕರಿತಾ ಇರ್ತೀವಿ. ಇಂಗ್ಲೀಷ್ ಒಳಗಡೆ ಲಿಟಲ್ ಫಿಂಗರ್ ಅಂದರೆ ಉಂಗುರದ ಬೆರಳು, ಅಥವಾ ಇದನ್ನು ಪಿಂಕಿ ಫಿಂಗರ್ ಅಂತೇಳೇನೂ ಸಹ ನಾವು ಕರಿಬೋದು ಸ್ನೇಹಿತರೆ. ಕ್ವಶನ್ ನಂಬರ್ 28, ಆರ್ ಯು ಆನ್ ಅ ಡಯಟ್ ಸೀತಾ, ಯು ಆರ್ ಆ್ಯಸ್ ಥಿನ್ ಆ್ಯಸ್ ಅ ಡ್ಯಾಶ್ ಅಂತೇಳಿದೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಯಾವುದು ಅಂದ್ರೆ ಫಿಂಗರು ವಯರು ಅನ್ಸೂಟೇಬಲ್ ಆಗಿರುತ್ತೆ.
ಇವೆರಡನ್ನ ಬಿಟ್ಟಾಕ್ಬಿಡಿ. ಇವುಗಳನ್ನಂತರೂ ನಾವು ಯೂಸ್ ಮಾಡಲ್ಲ. ಸೊ ಫಿಂಗರು ಮತ್ತು ವೈರ್ ಅನ್ನೋದು ಇವೆ ಎರಡು. ಸ್ಟಿಕ್ ಇನ್ಸೆಕ್ಟ್ ಮೀನ್ಸ್ ಇದನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಒಂದು ರೀತಿ ಪೇಷಂಟ್ ಕಣ್ಣಿಗೆ ಕಾಣಿಸ್ತಾ ಇದನ್ನು ನೋಡು ಅನ್ನುವಂತಹ ರೀತಿ ಒಳಗಡೆ, ಅಥವಾ ಯಾವುದೋ ಒಬ್ಬ ರೋಗ ಇದ್ದಂಗೆ ಅದನ್ನು ನೋಡ್ಲೇವ ಅಂತೇಳಿ, ಇಲ್ಲ ರೋಗ ಹತ್ತಿದ ಥರ ಅದನ್ನೆಲ್ಲ ಹೆಂಗೆ ಕಾಣಿಸ್ತಲ್ಲೇವ ಅಂತೇಳಿ ಅಂತಿರ್ತೀವಿ. ಸೊ ಹಂಗಿದ್ದಾಗ ಮಾತ್ರ ಸ್ಟಿಕ್ ಇನ್ಸೆಕ್ಟ್ ಅಂತೇಳಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಡಯಟ್ ಅಂತೇಳಿ ಸೊ ವರ್ಡ್ ಬಂದಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಬಿ ರೇಕ್ ಅನ್ನೋ ಒಂದು ವರ್ಡು ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಆಗಿರುತ್ತೆ ಸ್ನೇಹಿತರೆ. ಅಂದರೆ ಎಕ್ಸ್ಟ್ರೀಮ್ಲಿ ತಿನ್ ಅನ್ನೋ ಒಂದು ವರ್ಡನ್ನು ನಾವು ಇದಕ್ಕೆ ಪರ್ಯಾಯವಾಗಿ ಬಳಸ್ಬೋದು ಸ್ನೇಹಿತರ. ಎಕ್ಸ್ಟ್ರೀಮ್ಲಿ ತಿನ್ ಅನ್ನೋ ಒಂದು ವರ್ಡು ಅಂದರೆ ಕ್ವಶನ್ ನಂಬರ್ 28ಗೆ ರೈಟ್ ಆಗಿರ್ತಕ್ಕಂಥ ಆನ್ಸರ್ ಅಂದರೆ ರೇಕ್ ಅನ್ನೋ ಒಂದು ವರ್ಡು ಆಗಿರುತ್ತೆ ಸ್ನೇಹಿತರ. ಇನ್ನು ಕ್ವಶನ್ ನಂಬರ್ 29. My grandfather had a very dash temper. ಇಮೋಷನನ್ನು ಹೇಳ್ತಾ ಇರುತ್ತೆ. ಯಾರು ಇಮೋಷನನ್ನು ಹೇಳ್ತಾ ಇದೆ? ಗ್ರ್ಯಾಂಡ್ ಫಾದರ್ನ ಒಂದು ಇಮೋಷನನ್ನು ಹೇಳ್ತಾ ಇದೆ. ಅಂದರೆ ಇಲ್ಲಿ ಆಪ್ಷನ್ ಎ ಪಾಸ್ಟ್, ಆಪ್ಷನ್ ಬಿ ಸ್ವಿಫ್ಟ್, ಆಪ್ಷನ್ ಸಿ ಕ್ವಿಕ್, ಆಪ್ಷನ್ ಡಿ ಸ್ಪೀಡಿ. ಸೊ ಈ ನಾಲ್ಕರೊಳಗಡೆ ಹೊಂದಾಣಿಕೆ ಆಗುವಂತಹ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಕ್ವಿಕ್ ಅನ್ನೋ ಒಂದು ವರ್ಡು ಹೊಂದಾಣಿಕೆ ಆಗ್ತಾ ಇರುತ್ತೆ ಸ್ನೇಹಿತರೆ. ಅಂದರೆ ಕ್ವಶನ್ ನಂಬರ್ 29ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ವಿಕ್. ಸೊ ಇದನ್ನೇ ನಾವು ಯಾಕೆ ಯೂಸ್ ಮಾಡ್ತೀವಿ? ಕಾಮನ್ಲಿ ಯೂಸ್ಡ್ ಕಾಲೋಕೇಶನ್ ವಿತ್ ಟೆಂಪರ್ನ ಜೊತೆಗೆ ಹೊಂದಾಣಿಕೆ ಆಗುವಂತಹ ವರ್ಡ್ ಯಾವುದು ಅಂದರೆ ಕ್ವಿಕ್ ಅನ್ನೋ ಒಂದು ವರ್ಡು. ಸೊ ಇಲ್ಲಿ ಹೊಂದಾಣಿಕೆ ಆಗುತ್ತಾ ಸ್ನೇಹಿತರ. ಆದರೆ ಈ ಪಾಸ್ಟು ಸ್ವಿಫ್ಟು ಸ್ಪೀಡಿ ಇವುಗಳನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಯೂಸ್ಡ್ ಫಾರ್ ಆ್ಯಕ್ಷನ್ ಆರ್ ಮೂಮೆಂಟ್. ಇವುಗಳ ಜೊತೆಗೆ ನಾಟ್ ಇಮೋಷನ್ಸ್, ಇವುಗಳನ್ನು ಇಮೋಷನ್ಸ್ಗಳಿಗೆ ಯೂಸ್ ಮಾಡೋದೇ ಇಲ್ಲ ಸ್ನೇಹಿತರ. ಇಲ್ಲಿ ಗ್ರ್ಯಾಂಡ್ ಫಾದರ್ನ ಇಮೋಷನನ್ನು ಹೇಳ್ತಾ ಇದೆ ಟೆಂಪರ್ ಅನ್ನೋ ಒಂದು ವರ್ಡು. ಸೊ ಅದಕ್ಕೋಸ್ಕರ ಈ ಕ್ವಿಕ್ ಅನ್ನೋ ಒಂದು ವರ್ಡು ಇದಕ್ಕೆ ಹೊಂದಾಣಿಕೆ ಆಗ್ತಾ ಇರುತ್ತೆ ಸ್ನೇಹಿತರ. ಹಾಗಾದರೆ ಕ್ವಶನ್ ನಂಬರ್ 29ಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕ್ವಿಕ್ ಅನ್ನೋ ಒಂದು ಆನ್ಸರ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಕ್ವಶನ್ ನಂಬರ್ 30. ರಾಜು ಈಸ್ ಅ ಬಿಗಿನರ್, ಸೊ he is very dash. ಅಂದರೆ ಆಪ್ಷನ್ ಎ ಗ್ರೀನ್, ಆಪ್ಷನ್ ಬಿ ಬ್ಲೂ, ಆಪ್ಷನ್ ಸಿ ಪಿಂಕ್, ಆಪ್ಷನ್ ಡಿ ಬ್ರೈಟ್. ಇದೊಂಥರ ವಿಚಿತ್ರವಾಗಿದೆಯಲ್ಲ. ಏನಿಲ್ಲಿ ಕಲರ್ಗಳ ನೇಮ್ಗಳನ್ನು ಕೊಟ್ಟಿದ್ದಾರೆ. ಗ್ರೀನ್ ಅಂದರೆ ಹಸಿರು, ಬ್ಲೂ ಅಂದರೆ ನೀಲಿ, ಪಿಂಕ್ ಅಂದರೆ ಗುಲಾಬಿ, ಬ್ರೈಟ್ ಅಂದರೆ ಸ್ವಲ್ಪ ಡಾರ್ಕ್ ಆಗಿರ್ತಕ್ಕಂಥದ್ದು. ಏನು ಅರ್ಥನೇ ಆಗತ್ತಿಲ್ಲಲ್ಲ ಅನ್ನೋ ಒಂದು ಪ್ರಶ್ನೆ ನಮ್ಮ ತಲೆ ಒಳಗಡೆ ಬರುತ್ತೆ ಸ್ನೇಹಿತರೆ. ಸೊ ಈ ಕಲರ್ಗೆ ಇಂಗ್ಲೀಷ್ ಸ್ಲ್ಯಾಂಗ್ ಅಂತೇಳಿ ಕರೀತಾ ಇರ್ತೀವಿ. ಇವುಗಳಿಗೆ ಒಂದೊಂದು ಮೀನಿಂಗ್ ಇರುತ್ತೆ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂದರೆ ಗ್ರೀನ್ ಅಂತೇಳಿ ಉತ್ತರ ಬರುತ್ತೆ ಸ್ನೇಹಿತರೆ. ಹಾಗಾದರೆ ಗ್ರೀನ್ ಅಂದರೆ ಏನು? ಗ್ರೀನ್ ಅನ್ನೋ ಒಂದು ವರ್ಡನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ? ಟು ಡಿಸ್ಕ್ರೈಬ್ ಸಮ್ ಒನ್ ಹೂ ಈಸ್ ನ್ಯೂ ಆರ್ ಇನ್ಎಕ್ಸ್ಪೀರಿಯನ್ಸ್ಡ್. ಯಾರು ಹೊಸಬ್ರಿದ್ದಾರೆ, ಯಾರು ಇನ್ಎಕ್ಸ್ಪೀರಿಯನ್ಸ್ಡ್ ಇದ್ದಾರೆ ಅಂಥವ್ರಿಗೆ ಗ್ರೀನ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ. ಹಾಗಾದರೆ ಬ್ಲೂ ಅನ್ನೋ ಒಂದು ವರ್ಡನ್ನು ಯಾವುದಕ್ಕೆ ಯೂಸ್ ಮಾಡ್ತೀವಿ ಸ್ನೇಹಿತರ? ಡಿಸ್ಕ್ರೈಬ್ ಅ ಫೀಲಿಂಗ್ಗಳನ್ನು ಡಿಸ್ಕ್ರೈಬ್ ಮಾಡೋದಕ್ಕೋಸ್ಕರ ಆರ್ ಸ್ಯಾಡ್ನೆಸ್ಸನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಅಥವಾ ಹೇಳೋದಕ್ಕೋಸ್ಕರ ಬ್ಲೂ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತೀವಿ ಸ್ನೇಹಿತರ. ಹಾಗಾದರೆ ಪಿಂಕ್ ಅನ್ನೋ ಒಂದು ವರ್ಡನ್ನು ಜಸ್ಟ್ ಅ ಕಲರ್. ಡಿಸ್ಕ್ರೈಬ್ ಅ ಕಲರ್, ಅ ಟೈಪ್ ಆಫ್ ವೈನ್, ಆರ್ ಬೀಯಿಂಗ್ ಇನ್ ಗುಡ್ ಹೆಲ್ತ್ ಅನ್ನೋ ಒಂದು ವರ್ಡ್ಗೆ ಇದನ್ನು ಯೂಸ್ ಮಾಡ್ತೀವಿ. ಬ್ರೈಟ್ ಅಂದರೆ ಜಸ್ಟ್ ಲೈಕ್ ಇಂಟೆಲಿಜೆಂಟ್ ಆರ್ ಸ್ಮಾರ್ಟ್ ಅನ್ನೋ ಒಂದು ವರ್ಡ್ಸ್ಗಳಿಗೆ ಸೊ ಬ್ರೈಟ್ ಅನ್ನೋದನ್ನು ಯೂಸ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಅಗೇನ್ ಥ್ಯಾಂಕ್ ಯು.
and we will meet in the next class with the other questions of 2003's old question paper of HSTR. Until goodbye and thank you, dear